ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಸ್ವೀಟ್ ಮಾಡೋದನ್ನು. ಇದು ಎಲ್ರಿಗೂ ಗೊತ್ತಿರೋಂಥ ಸ್ವೀಟೇ, ಆದರೆ ನಾನು ಸ್ವಲ್ಪ ಬೇರೆ ರೀತಿಯಲ್ಲೇ ಮಾಡಿದ್ದೀನಿ. ಇದು ಒಂದು ರೀತಿ ಬೇರೆ ರೀತಿಯಲ್ಲಿ ಮಾಡಿರೋದು, ತುಂಬ ರುಚಿಯಾಗುತ್ತೆ ಈ ಥರ ಮಾಡಿದರೆ. ನೀವು ಮಾಡಿ ನೋಡಿ. ನಿಮಗೆಲ್ಲ ಗೊತ್ತಿರೋ ಸ್ವೀಟೇ, ಕಾಯಿ ಬರ್ಫಿ, ತೆಂಗಿನಕಾಯಿಯ ಬರ್ಫಿ ಎಲ್ಲರೂ ಮಾಡ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ಅವರವ್ರ ಮನೆ ಸಂಪ್ರದಾಯಗಳು ಬೇರೆ ಬೇರೆ ಇರುತ್ತೆ. ಅಥವಾ ಸಾಂಪ್ರದಾಯಿಕವಾಗಿ ಮಾಡೋದು ಬೇರೆ, ಸುಮ್ಮನೆ ಹೀಗೆ ಮಾಡೋದು ಬೇರೆ, ಆ ಥರ ಇರುತ್ತೆ. ನಾನು ಒಂದು ಬೇರೆ ರೀತಿ ಮಾಡಿದ್ದೀನಿ. ಈ ರೀತಿ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಇದು ತುಂಬ ರುಚಿ ಇರುತ್ತೆ. ಅಂದರೆ ಬಾಯಿಗೆ ಹಾಕಿದ ತಕ್ಷಣ ಕರಗೋಗುತ್ತೆ, ಬಾಯಿಗಿಟ್ಟರೆ ಕರಗೋಗುತ್ತೆ, ಆ ಥರ ಇರುತ್ತೆ. ಟೆಕ್ಸ್ಚರ್ ತುಂಬ ರುಚಿಯಾಗಿ ಬರುತ್ತೆ. ಇದು ನೀವು ಮಾಡಿ ನೋಡಿ, ಇದನ್ನು ಮನೇಲಿ ನಿಮಗೂ ಇಷ್ಟ ಆಗುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ದಪ್ಪ ತಳೆದ ಬಾಣಲೆ ಇಟ್ಬಿಟ್ಟು ಒಂದು ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಹೆಚ್ಚು ತುಪ್ಪ ಬೇಕಾಗಲ್ಲ ಆ್ಯಕ್ಚುಲಿ, ಆದರೆ ಸ್ವಲ್ಪ ಒಂದು 2 ಚಮಚ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪದ ಪರಿಮಳ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಮಾಡಿಬಿಟ್ಟು ಈಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸಿಲ್ಲ ನಿಮಗೆ ತೆಂಗಿನ ತುರಿಯನ್ನು ಮಾಡೋದು. ಅಂದರೆ ತೆಂಗಿನಕಾಯಿ ಚೆನ್ನಾಗಿ ತುರಿದ್ಬಿಟ್ಟು ನೀರು ಹಾಕದೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಪುಡಿ ಪುಡಿ ಆಗೋಕ್ಕೆ. ಇದು ಸ್ವಲ್ಪ ಹಣ್ಣು ಕಾಯಿ, ಅಂದರೆ ನೀರಿನಂಶ ಇರೋಂಥ ಕಾಯಿ ಆದ್ರಿಂದ ಸ್ವಲ್ಪ ಮುದ್ದೆ ಬಂದುಬಿಟ್ಟಿದೆ. ನೀವು ಒಣಕಾಯಿ ತೊಗೊಳ್ಳಿ, ಅಂದರೆ ನೀರು ಕಡಿಮೆ ಇರೋಂತಹ ತೆಂಗಿನಕಾಯಿ ತೊಗೊಂಡ್ರೆ ಅದು ನೀರು ಹಾಕದೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಅದು ಪುಡಿ ಪುಡಿ ಆಗುತ್ತೆ. ಆ ಥರ ಪುಡಿ ಪುಡಿ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದೊಡ್ಡ ದೊಡ್ಡ ಸುಳಿಗಳು ಬಾಯಿಗೆ ಬಂದರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಲ್ವಾ. ಅದಕ್ಕೆ ಅದನ್ನು ನಾನಿಲ್ಲಿ 2 ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ತಿರುಗಿದ್ದೀನಿ, ನೀರು ಹಾಕದೇ ತಿರುಗಿಸಿದ್ದೀನಿ. ಅದನ್ನು ಈಗ ತುಪ್ಪದಲ್ಲಿ ಹುರಿದುಕೊಳ್ತಾ ಇದ್ದೀನಿ. ಇದು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಇದು ಕೆಂಪಗಾಗೋವರೆಗೆ ಹುರಿಯೋದು ಬೇಡ, ಆದರೆ ನೀರಿನ ಅಂಶ ಎಲ್ಲ ಆರಿ ಹಸಿ ವಾಸನೆ ಹೋಗೋಷ್ಟು ಮಾಡ್ಕೋಬೇಕಾಗತ್ತೆ. ಪುಡಿ ಪುಡಿ ಆಗುತ್ತೆ ಅದು ಈ ಥರ ಮಾಡ್ತಾ ಮಾಡ್ತಾ. ಏನಾಗಲ್ಲ, ಇದು ಸ್ವಲ್ಪ ಮುದ್ದೆ ಇದ್ರೂ ಆಮೇಲೆ ಸರಿಯಾಗತ್ತೆ, ಏನಾಗಲ್ಲ. ಅದರಿಂದ ಎಲ್ಲ ಸೇರಿಸ್ಕೊಂಡು ಮಾಡಿದಾಗ ಚೆನ್ನಾಗಿ ಆಗುತ್ತೆ. ಈಗ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಗೋಡಂಬಿ ಪುಡಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನ 1/4 ಕಪ್ ಗೋಡಂಬಿನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ ಅಷ್ಟೇ. ನೀವು ಸಣ್ಣ ಮಿಕ್ಸಿ ಜಾರ್ ಇರುತ್ತಲ್ವ, ಚಟ್ನಿ ಜಾರು ಅದಿರುತ್ತಲ್ವ, ಅದರಲ್ಲಿ ಮಾಡಿದರೂ ಓಕೆ. ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿದರೆ ಪುಡಿ ಆಗುತ್ತೆ ಗೋಡಂಬಿ. ಅದನ್ನು ಹಾಕ್ಕೊಂಡಿದ್ದೀನಿ 1/4 ಕಪ್ಪಿನಷ್ಟು ಗೋಡಂಬಿ, ಅದರ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹುರಿದೆಲ್ಲ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ಗೋಡಂಬಿ ಹಾಕಿದ ಮೇಲೆ 2 ಕಪ್ಪಿನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಕ್ಕರೆ ಪುಡಿ. ಸಕ್ಕರೆಯನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ 2 ಕಪ್ ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ. 2 ಕಪ್ ತೆಂಗಿನ ತುರಿ, 2 ಕಪ್ ಸಕ್ಕರೆ, ಒಂದು 1/4 ಕಪ್ನಷ್ಟು ಗೋಡಂಬಿ ಪುಡಿ. ಸಕ್ಕರೆಯನ್ನು ಪುಡಿ ಮಾಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ. ನಾವು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ತೆಂಗಿನಕಾಯಿ ಬರ್ಫಿ ಮಾಡೋದಂದ್ರೆ ಸಕ್ಕರೆ ಪಾಕ ಮಾಡ್ಕೊಂಡು ಮಾಡೋದು. ನಾನಿಲ್ಲಿ ಪಾಕ ಮಾಡ್ಕೊಂಡು ಮಾಡ್ತಾಯಿಲ್ಲ, ಸಕ್ಕರೆ ಪುಡಿ ಹಾಕಿ ಮಾಡ್ತಾಯಿದ್ದೀನಿ. ಇದು ತುಂಬ ರುಚಿಯಾಗುತ್ತೆ. ಇದೊಂಥರ, ಇದು ನಿಮಗೆ ಗಟ್ಟಿ ಬರಲ್ಲ. ನಮ್ಮ ನಾರ್ಮಲಾಗಿ ಪಾಕದಲ್ಲಿ ಮಾಡಿದಷ್ಟು ಪಾಕ ಮಾಡಿದರೆ ಗಟ್ಟಿ ಇರತ್ತಲ್ವ ತೆಂಗಿನಕಾಯಿ ಬರ್ಫಿ, ಆ ಥರ ಬರಲ್ಲ. ಇದು ಅಂದರೆ ಸ್ವಲ್ಪ ಮೆತ್ತಗೆ ಥರ ಇರುತ್ತೆ. ಬಾಯಿಗೆ ಹಾಕಿದರೆ ನೀರಾಗತ್ತೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಗಟ್ಟಿ ಇರಲ್ಲ, ಮೆತ್ತಗಿರುತ್ತೆ. ಆದರೆ ಈ ಹೊರಗಡೆ ಸಿಗತ್ತಲ್ವ, ಈ ನಂದಿನದು ಅಥವಾ ಬೇರೆ ಎಲ್ಲ ಸ್ವೀಟ್ ಅಂಗಡಿಗಳಲ್ಲಿ ಸಿಗತ್ತಲ್ವ, ಆ ಥರ ಮೆತ್ತಗಿರುತ್ತೆ. ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಇದರಲ್ಲಿ. ಈ ಥರ ಮಾಡಿದರೆ ನೀವು ಮಾಡಿ ನೋಡಿ. ಸಕ್ಕರೆ ಪಾಕ ಮಾಡಬೇಕಾಗಿಲ್ಲ, ಹೀಗೆ ಪುಡಿ ಮಾಡಿ ಹಾಕ್ಕೊಂಡ್ರೆ ಆಯ್ತು. ಎಲ್ಲನೂ ಮಿಕ್ಸ್ ಮಾಡೋದೂ ಸುಲಭ ನೋಡಿ. ಪಾಕ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ, ಇದು ಮಾಡೋದು ಸುಲಭ. ಈಗ ನೋಡಿ, ಸ್ವಲ್ಪ ಕೆನೆ ತೆಗೆದಿಟ್ಟಿದ್ದೀನಿ ನಾನು. ಒಂದು 2-3 ದಿನ ಹಾಲು ಕಾಯಿಸುವಾಗ ಹಾಲಿನ ಮೇಲೆ ಕೆನೆ ಬರುತ್ತಲ್ಲ, ಹಾಲು ಕಾಯಿಸಿ ಆದಾಗ ಅದನ್ನು ಮಾತ್ರ ತೆಗೆದಿಟ್ಟಿದ್ದೀನಿ, ಕೆನೆ ಮಾತ್ರ ಫ್ರಿಜ್ಜಲ್ಲಿ. ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಒಂದು 2-3 ಲೀಟರ್ನ ಕೆನೆ ಇದೆ ಇಲ್ಲಿ. ಅಂದರೆ ದೊಡ್ಡ ಚಮಚದಲ್ಲಿ ಒಂದು 2-3 ಚಮಚದಷ್ಟು ಕೆನೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನು ಅಷ್ಟೇ, ಈ ಕೆನೆ ಹಾಕಿದಾಗ ಕೋವಾ ಹಾಕಿದಂಗೆ ಆಗುತ್ತೆ. ತುಂಬ ಚೆನ್ನಾದ ಟೆಕ್ಸ್ಚರ್ ಬರುತ್ತೆ ಇದನ್ನು ಹಾಕಿದರೆ. ಗೋಡಂಬಿ ಮತ್ತು ಈ ಕೆನೆ ಬೇರೆ ಒಂದು ರುಚಿ ಕೊಡುತ್ತೆ ತೆಂಗಿನಕಾಯಿ ಬರ್ಫಿಗೆ. ಪರಿಮಳನೂ ತುಂಬ ಚೆನ್ನಾಗಿರುತ್ತೆ, ಇದನ್ನು ಚೆನ್ನಾಗಿರುತ್ತೆ. ತುಂಬ ಒಂದು ಟೇಸ್ಟ್, ಒಂದು ಟೆಕ್ಸ್ಚರ್ ಬಾಯಿಗೆ ಹಾಕಿದಾಗ ಅದು ಸಿಗುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಹಾಕಿದ ತಕ್ಷಣ ಕರಗದಂಗೆ ಆಗುತ್ತೆ. ಇದನ್ನು ಈಗ ತಿರುತ್ತಾ ತಳ ಬಿಡೋವರೆಗೂ ತಿರುಗಿಸ್ಕೋಬೇಕು. ಹೆಚ್ಚು ನೀರಾಗಲ್ಲ ಇದು. ಇದನ್ನು ಹಾಗೆ ಗಟ್ಟಿ ಆಗೋವರೆಗೂ, ತಳ ಬಿಟ್ಟು ಒಂದೇ ಮುದ್ದೆ ಆಗೋವರೆಗೂ ತಿರುಗಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ತಿರುಗಿಸ್ತಾ ಇರಬೇಕು ಇದನ್ನು. ಈ ಥರ ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಈ ಥರ ಮಾಡಿ ನೋಡಿ. ಮಾಡೋದು ಸುಲಭ. ನಿಮಗೆ ಅಂದರೆ ಪಾಕದ ಅಂದಾಜು ಗೊತ್ತಾಗಲ್ಲ ಅಂತ ಏನಾಗಲ್ಲ. ಬರೀ ಎಲ್ಲವನ್ನು ಮಿಕ್ಸ್ ಮಾಡೋದು, ಕಲಸ್ಕೊಳ್ಳೋದು ಅಷ್ಟೇ. ತಳ ಬಿಡೋವರೆಗೂ ತಿರುಗಿಸ್ಕೊಂಡ್ರೆ ಆಯ್ತು. ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ತಳ ಬಿಡೋವರೆಗೂ ತಿರುಗಿಸ್ಕೋಬೇಕು.
ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಬೇಗ ಆಗಬೇಕು ಅಂತ. ಬೇಕು ಅಂದರೆ ಸ್ವಲ್ಪ ಏಲಕ್ಕಿನೂ ಸೇರಿಸ್ಕೊಳ್ಳಿ, ನಾನಿಲ್ಲಿ ತೋರಿಸಿಲ್ಲ. ಏಲಕ್ಕಿ ಸೇರಿಸ್ಕೊಂಡ್ರೆ ಅದು ಪರಿಮಳ ಬರುತ್ತೆ. ಇದನ್ನು ಈಗ ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೋಬೋದು. ನಾನು ಮೇಲೆ ಬಟರ್ ಪೇಪರ್ ಇಟ್ಬಿಟ್ಟು ಹಾಕಿದ್ದೀನಿ, ತೆಗಿಯೋದು ಸುಲಭ ಆಗತ್ತೆ ಅಂತ. ನೀವು ಬೇಕು ಅಂದರೆ ಬರೀ ಡೈರೆಕ್ಟಾಗಿ ತುಪ್ಪ ಸವರಿದ ಪ್ಲೇಟಿಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಬಟರ್ ಪೇಪರ್ ಇಟ್ಟು ಅದನ್ನು ತುಪ್ಪ ಸವರಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ತಳ ಬಿಟ್ಕೊಂಡಿದೆ ನೋಡಿ. ತಳ ಬಿಟ್ಟಾಗ ಈ ಥರ ಮಾಡಬೇಕು. ತುಂಬ ಸುಲಭ ಇದು ಮಾಡೋದು. ಅಂದರೆ ಹಾಳಾಯಿತು ಅಂತ ಆಗೋದೇ ಇಲ್ಲ, ವೇಸ್ಟ್ ಆಯಿತು, ಪಾಕ ಸರಿಯಾಗಿಲ್ಲ ಅಂತೆಲ್ಲ ಆಗೋದೇ ಇಲ್ಲ. ಮಾಡೋದು ತುಂಬ ಸುಲಭ ಆಗತ್ತೆ ಇದು. ಅದರಿಂದ ಈ ಥರ ಮಾಡ್ಕೋಬೋದು ನೀವು, ತುಂಬ ಸುಲಭ. ತೆಂಗಿನ ತುರಿ, ಗೋಡಂಬಿ ಪುಡಿ, ಸಕ್ಕರೆ ಪುಡಿ, ಕೆನೆ ಬೇಡ ಅಂದರೆ ಹಾಕಬೇಕಾಗಿಲ್ಲ, ಆದರೆ ಹಾಕಿದರೆ ಅದರ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹಾಲು ಹೆಂಗೆ ನಾವು ಕಾಯಿಸ್ತೀವಲ್ಲ, ಒಂದು 2-3 ದಿನದ ಕೆನೆಯನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈ ಥರ ಬಟ್ಲಲ್ಲಿ ಹರವಿಬಿಡಿ, ಚೆನ್ನಾಗಿ ಹರಡಿ ಪ್ಲೇಟಲ್ಲಿ. ಆಮೇಲೆ ತಣ್ಣದ ಮೇಲೆ ಕಟ್ ಮಾಡ್ಕೊಳ್ಳಿ. ಅದು ಗಟ್ಟಿ ಇಲ್ಲದಿರೋದನ್ನು ಸ್ವಲ್ಪ ತಣ್ಣದ ಮೇಲೆ ಕಟ್ ಮಾಡ್ಬೋದು. ಇದು ನಾವು ಪಾಕ ಮಾಡಿದರೆ ಕೂಡಲೇ ಕಟ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಪುಡಿ ಆಗುತ್ತೆ. ಆದರೆ ಇದು ಈ ಥರ ಬರುತ್ತೆ. ಆ ಗೋಡಂಬಿ ಹಾಕಿರೋದ್ರಿಂದ ಚೆನ್ನಾಗಿ ಅಂಟನ್ನು ಬಂದಿರತ್ತಲ್ವ, ಚೆನ್ನಾಗಿ ಆಗುತ್ತೆ. ಗೋಡಂಬಿ ರುಚಿ ಮತ್ತು ಕೆನೆ ರುಚಿ ಸೇರಿ ಬಾಯಿಗೆ ಹಾಕಿದಾಗ ನೀರಾಗುತ್ತೆ. ನೀವು ಬೇಕಾದ್ರೆ ಮಾಡಿ ನೋಡಿ, ಈ ಥರದ ಬರ್ಫಿನೂ ಮಾಡಿ ನೋಡಿ. ಬೇರೆ ಬೇರೆ ರೀತಿ ಮಾಡ್ತೀವಲ್ವ, ಅದರಲ್ಲಿ ಇದು ಒಂದು ವೆರೈಟಿ, ತುಂಬ ಚೆನ್ನಾಗಿರುತ್ತೆ. ಇದು ಸಾಂಪ್ರದಾಯಿಕವಾಗಿ ಮಾಡೋದಾದ್ರೆ ಸಕ್ಕರೆ ಪಾಕ ಮಾಡ್ತೀವಿ ನಾವು, ಅದು ಮಾಡಿರ್ಬೇಕು ನಾನು ಬಹುಶಃ. ಸಕ್ಕರೆ ಪಾಕ ಮಾಡಿ ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಕೊಳ್ಳಿ. ಸಾಧ್ಯ ಆದರೆ ಲಿಂಕ್ ಕೊಡ್ತೀನಿ. ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ, ಇದು ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ ನೀವು, ಸ್ವಲ್ಪ ತಣ್ಣದಾಗ, ಅಂದರೆ ಹೆಚ್ಚು ತಣಿಯೋಕ್ಕೆ ಬಿಡಬೇಡಿ, ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ. ಆಮೇಲೆ ತಣ್ಣದ ಮೇಲೆ ಅದರ ಗಾಯದ ಮೇಲೆ ಸ್ವಲ್ಪ ಗಾಯ ಮಾಡಿಕೊಂಡ್ರೆ ಸುಲಭವಾಗಿ ತೆಗಿಯೋಕ್ಕೆ ಬರುತ್ತೆ ನಿಮಗೆ. ಈ ಥರ ಮಾಡ್ಕೋಬೋದು. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇದನ್ನು ಡೈಮಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಪೂರ್ತಿ ಬಟರ್ ಪೇಪರನ್ನು ತೆಗೆದ್ರೆ ಈಚೆ ತೆಗಿಯೋಕ್ಕಾಗತ್ತೆ, ಸುಲಭ ಆಗತ್ತೆ ಅಂತ ಅಷ್ಟೇ. ಇಲ್ಲ ನಿಮಗೆ ಪ್ಲೇಟಲ್ಲಿ ಹಾಕ್ತೀವಿ ಅಂದರೆ ಹಾಕ್ಕೋಬೋದು, ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ತುಂಬ ಗಟ್ಟಿ ಬರಲ್ಲ, ನಮ್ಮ ಪಾಕ ಮಾಡಿದಷ್ಟು ಗಟ್ಟಿ ಬರಲ್ಲ. ಇದು ಸ್ವಲ್ಪ ಮೆತ್ತಗಿರುತ್ತೆ, ಆದರೆ ಚೆನ್ನಾಗಿರುತ್ತೆ ಇದು ರುಚಿ. ನೋಡಿ ಈ ಥರ ನೀವು ಬಾಯಿಗೆ ಹಾಕಿದ ತಕ್ಷಣ ಕರಗೋಗುತ್ತೆ ಇದು. ನೀವು ಮಾಡಿ ನೋಡಿ ಸ್ನೇಹಿತರೆ, ನಿಮಗೂ ಇಷ್ಟ ಆಗುತ್ತೆ. ಗೆಸ್ಟ್ಗಳು ಯಾರಾದರೂ ಬಂದ್ರೂ ಮಾಡ್ಬೋದು. ಹೆಚ್ಚು ಟೈಮ್ ತಗೊಳ್ಳಲ್ಲ, ಅಂದರೆ ಪುಡಿ ಅಲ್ವ, ಪುಡಿ ಮಾಡಿ ಹಾಕೋದಲ್ವ, ಪಾಕ ಮಾಡೋದಲ್ವಲ್ಲ, ಅದರಿಂದ ಮಾಡೋದು ಸುಲಭ. ನೀವು ಮಾಡಿ ನೋಡಿ, ಮನೆಗೆ ಯಾರಾದ್ರು ಬಂದರೆ ನಿಮಗೆ ಮಾಡಿಕೊಡ್ಬೋದು. ನಿಮ್ಗೆ ಇದರ ರುಚಿ ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನೀವು ಮಾಡಿ ಆಮೇಲೆ ಕಮೆಂಟಲ್ಲಿ ತಿಳಿಸಿ ನನಗೆ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇದೇ ಥರದ ವೀಡಿಯೋಗಳು ಇನ್ನೂ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬರ್ತಾ ಇರುತ್ತೆ. ಇದ್ರ ಮೊದಲೂ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಅದಾಗಿ ಅದು ಸಜೆಸ್ಟ್ ಆಗುತ್ತೆ ಅಲ್ರಿ ಸಬ್ಸ್ಕ್ರೈಬ್ ಮಾಡಿದರೆ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.